ಸ್ನೇಹಿತರೆ, ಈ ಒಂದು ಮಬ್ಬ ಪ್ರತಾಪ್ ಅವರು ಅಂದ್ರೆ ಕಾಗೆ ಪ್ರತಾಪ್ ಅವರು ಈ ಒಂದು ಹೆಸರು ಕೇಳೇ ಇರ್ತಾರ. ಇತ್ತೀಚಿನ ದಿನದಲ್ಲಿ ಶೋ ಕೂಡ ಹೋಗಿ ಬಂದಿದ್ದಾರೆ. ಶೋಗೆ ಹೋಗಿ ಅಲ್ಲೆಲ್ಲ ಗೆದ್ದು ಅದನ್ನ ಇದನ್ನ ಮಾಡಿ ಬಂದಿದ್ದಾರೆ. ಆದ್ರೆ ಈಗ ಮತ್ತೊಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಮತ್ತೊಂದು ಹೊಸ ದಾಖಲೆನ ಬರೆಯೋದಕ್ಕೆ ಹೊಂಟಿದ್ದಾರೆ. ಅದೇನಂದ್ರೆ ಸೋಡಿಯಂ ಇದ್ದಿದ್ದು ನೀರಿನಲ್ಲಿ ಯಾವ ರೀತಿಯಾಗಿ ಹಸಿದ್ರೆ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತಾನೆ ಮಾತಾಡ್ತಾ ಇರೋದು. ಇವನಿಂದ ಯಾವುದು ಕೂಡ ಒಳ್ಳೇದಂದ್ರೆ ಕಲಿಯೋದೇ ಇಲ್ಲ, ಎಲ್ಲ ಕೆಟ್ಟದ್ದು ಕಲಿಬೇಕಾಗತ್ತೆ. ಇವನ್ ಯಾರು ಫಾಲೋವರ್ಸ್ ಇದಾರಲ್ಲ ಅವರು ಕೂಡ ಒಳ್ಳೇದಂದ್ರೆ ಕಲಿಯೋದೇ ಇಲ್ಲ. ಮೊದಲಿಗೆ ಡ್ರೋನ್ ಕಂಡು ಹಿಡಿದ್ರೆ ಡ್ರೋನ್ ಕಂಡು ಹೇಳ್ತಾ ಇದ್ರೆ, ಆದ್ರೆ ಅದು ಕಾಗೆ ಡ್ರೋನ್ ಅಂತ ಗೊತ್ತಾಗಿತ್ತು ಜನರಿಗೆ. ಆದ್ರೆ ಅದನ್ನೇ ಈಗ ಶೋದವ್ರು ತೆಗೆದುಕೊಂಡು ಹಾಕಿ ರುಬ್ಬಿ ಮತ್ತು ಒಳ್ಳೆಯ ವ್ಯಕ್ತಿ ಅಂತ ಮಾಡಿಸಿದ್ರು. ಆದ್ರೆ ಈಗ ಮತ್ತೊಂದು ದೇಗ್ಲು ಹಿಡಿಸಿದ್ದಾನೆ ಈ ವ್ಯಕ್ತಿ, ಅಂದ್ರೆ ಕಾಗೆ ಪ್ರತಾಪ್ ಅವರು, ಅಂದ್ರೆ ಮಬ್ಬ ಪ್ರತಾಪ್ ಅವರು. ಏನು ಮಾಡಿದಾನೆ ಅಂದ್ರೆ ಈಗ ಯಾವ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಮಾಡೋದಂತ ಹೇಳಿಕೊಡ್ತಿದ್ದಾನೆ ಜನರಿಗೆ. ಅವನ ವೀಕ್ಷಕರೇ, ಇದರಿಂದ ಏನೇನು ಸಮಸ್ಯೆ ಆಗತ್ತಂದ್ರೆ, ಮೊದಲನೇದಾಗಿ ಇದರಿಂದ ಸಣ್ಣ ಹುಡುಗರಿಗೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಅವು ಕೂಡ ಸ್ಟಾರ್ಟ್ ಮಾಡ್ತವೆ. ಸೋಡಿಯಂ ತಂದು ನೀರಿನಲ್ಲಿ ಎಸೆಯೋದು ಆಗ್ಬೋದು, ಏನಾದ್ರೂ ಆಗ್ಬೋದು. ಒಟ್ಟ ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ಇವನು ತಿಳಿಸ್ಕೊಡ್ತಿದ್ದಾನೆ. ಆದಷ್ಟು ಇಷ್ಟು ಎಸೆದಿದ್ರೆ ಅದು ಬೆಂಕಿ ಹತ್ಕೊಳತ್ತೆ. ಇಷ್ಟು ಒಂದು ಕಿಲೋಗಟ್ಲೆ 2 ಕಿಲೋಗಟ್ಲೆ ಎಸಗಿದಾನಂದ್ಮೇಲೆ ಅದು ತುಂಬಾನೇ ತುಂಬ ಡೇಂಜರ್. ಅದು ಅಂತ ಒಂದು ವ್ಯಕ್ತಿನ ನಾವು ದೇವರಂತ ನಂಬ್ತಾ ಇದ್ದೀವಿ, ಯುವ ವಿಜ್ಞಾನ ಅಂತ ನಂಬ್ತಾ ಇದ್ದೀವಿ. ನಮ್ದು ನಾವೇ ಬೇಯಿಸ್ಕೋಬೇಕು. ಯಾಕಂದ್ರೆ ಇಂಥವ್ರನ್ನ ಸರಿಯಾಗಿ ಒದ್ದು ಬುದ್ಧಿ ಕಲಿಸ್ರೇನೆ ತುಂಬಾ ಇವರ ಅಭ್ಯಾಸ ಮಾಡೋದು, ಸರಿಯಾಗಿ ಬುದ್ಧಿ ಕಲಿಯೋದು. ಇಲ್ಲ ಅಂದ್ರೆ ಹೀಗನೇ ದಿನಾಲು ಕಾಗಳು ಮಾಡ್ತಾನೆ ಇರ್ತಾರೆ. ಆದಷ್ಟು ಇವನ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇವನಿಂದ ಏನೇನು ಹಾಳಾಗತ್ತಂದ್ರೆ ನಮ್ಮೊಂದು ಕರ್ನಾಟಕ ಹಾಳಾಗತ್ತೆ. ಯಾಕಂದ್ರೆ ಇನ್ನು ಮುಂದೆ ಈ ಒಂದು ಸೋಡಿಯಂ ಇದ್ದಿದ್ದು ನೀರಿನಲ್ಲಿ ಎಸೆಯೋದು ಯಾವ ರೀತಿಯಾಗಿ ಅಂತ ಹೇಳಿಕೊಟ್ಟಿದ್ದಾನೆ. ಈಗ ಮುಂದ್ಗಡೆ ಯಾವ ರೀತಿಯಾಗಿ ಕೊಲ್ಲೋದು, ಜನರನ್ನ ಹೇಗೆ ಕೊಲ್ಲೋದು ಅಂತ ಹೇಳಿಕೊಡ್ತಾನೆ. ಅದ ನಂತರ ಜನರನ್ನ ಯಾವ ರೀತಿಯಾಗಿ ಮರ್ಡರ್ ಮಾಡೋದು ಅದನ್ನ ಹೇಳ್ಕೊಡ್ತಾನೆ. ಅದ ನಂತರ ಈಗ ಯಾವ ರೀತಿಯಾಗಿ ಗನ್ನಿಂದ ಜನರಿಗೆ ಸೂಟ್ ಮಾಡೋದು ಅದನ್ನ ಹೇಳ್ಕೊಡ್ತಾನೆ. ಅದಾದ್ಮೇಲೆ ಇನ್ನೂ ಹಲವಾರು ಐಡಿಯಾ ಇರ್ಬೋದು ಅಂತ ತಲೆಯಲ್ಲಿ, ಏನು ಹೇಳಕ್ಕಾಗಲ್ಲ. ದೇಶಕ್ಕೆ ಯಾವುದೇ ಕೊಡುಗೆ ಕೊಡ್ತಾ ಇಲ್ಲ, ಆದ್ರೆ ಬರೇ ಹಾಳು ಮಾಡುವಂತ ಕೆಲಸ ಅವನ ವೀಕ್ಷಕರೇ, ಬರೇ ದೇಗ್ಲು ಹಿಡಿಸುವಂತ ಕೆಲಸ ಮಾಡ್ತಿದ್ದಾನೆ. ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಇವನು ಸೋಡಿಯಂ ಇದ್ದಿದ್ದು ನೀರಿನಲ್ಲಿ ಎಸಗಿದ್ದಾನೆ, ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ. ಇದರಿಂದ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಅವರು ಕೂಡ ಈ ರೀತಿ ಟ್ರೈ ಮಾಡ್ಬೋದಲ್ಲ ಅಲ್ವಾ ಸ್ನೇಹಿತರೆ. ಲ್ಯಾಬದಲ್ಲಿ ಹೋಗಿ ಸಣ್ಣ ಸಣ್ಣ ಪುಟ್ಟ ಯುವಕರು ಯುವತಿಯರು ಟ್ರೈ ಮಾಡ್ಬೋದು. ಇದರಿಂದ ತುಂಬಾ ಅಂದ್ರೆ ತುಂಬಾ ಅನಾಹುತ ಆಗತ್ತೆ. ಅದೇನಾದ್ರೂ ಸ್ವಲ್ಪ ಕಣ್ಣಿನಲ್ಲಿ ಆಗ್ಬೋದು, ಅಥವಾ ಏನಾದರೂ ಮೇಮೇಲೆ ಬಿತ್ತಂದ್ರೆ ಅದು ತುಂಬಾ ಡೇಂಜರು. ಆದಷ್ಟು ಅದರಿಂದ ದೂರ ಇರುತ್ತೆ ಬರೀ ಎಲ್ಲರೂ. ಇನ್ನೊಂದು ಹೇಳ್ಬೇಕಂದ್ರೆ ಇವನಿಂದ ತುಂಬಾ ಅಂದ್ರೆ ತುಂಬಾ ಅನಾಹುತ ಆಗುವ ಸಾಧ್ಯತೆ ಇರತ್ತೆ. ಇವನನ್ನ ಸರಿಯಾಗಿ ಕಾನೂನು ಕ್ರಮವಾಗಿ ಕೈಗೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಮತ್ತೆ ಏನಾರು ಮಾಡ್ಕೋತ ಹೋಗ್ಬೋದು. ಈಗ ಸೋಡಿಯಂ ಇದ್ದಿದ್ದು ನೀರಿನಲ್ಲಿ ಎಸಗಿದ್ದಾನೆ, ನಾಳೆ ಇದ್ದಿದ್ದು ಬಾಂಬ್ ತಂದು ಎಲ್ಲ ಕಡೆ ಹಾಕ್ತಾನೆ. ಅವನ ವೀಕ್ಷಕರೇ, ನಾನು ಸುಳ್ಳಲ್ಲ ಹೇಳ್ತಾ ಇರೋದು. ಜನರ ಒಟ್ಟ ದೇಗ್ಲು ಹಿಡಿಸೋ ಕೆಲಸ ನಮ್ಮ ಒಂದು ಕರ್ನಾಟಕ ಯಾವ ರೀತಿಯಾಗಿ ದೇಗ್ಲು ಹಿಡಿಸ್ಬೇಕು, ನಮ್ಮ ಒಂದು ಕರ್ನಾಟಕದಲ್ಲಿ ನಾಳೆ ಬಾಂಬೆ ಯಾವ ರೀತಿಯಾಗಿ ಒಗೆಯಬೇಕು, ಎಲ್ಲೆಲ್ಲಿ ಇಡಬೇಕಂತ ಅದು ಕೂಡ ಹೇಳ್ಬೋದು. ಏನು ಹೇಳಕ್ಕಾಗಲ್ಲ. ಇಂಥವ್ರನ್ನ ಸರಿಯಾಗಿ ಒದ್ದು ಬುದ್ಧಿ ಕಲಿಸಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಮತ್ತೆ ಇವರು ಅವ್ರ ಕತೆನೆ ಅವ್ರು ಮಾಡ್ಕೋತಾ ಇರ್ತಾರೆ. ಇಂಥವ್ರನ್ನ ಕಾನೂನು ಕ್ರಮವಾಗಿ ಸರಿಯಾಗಿ ಪಾಠ ಕಲಿಸ್ಬೇಕು. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ.